ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ NPCI ಮ್ಯಾಪಿಂಗ್ ಆದರೂ ಕೂಡ DBTಗೆ ತೊಂದರೆ ಆಗ್ತಾಯಿದೆ ಅನ್ನೋದು ಕೂಗು ಕೇಳ್ತಾ ಇರೋದರಿಂದ ನಾನು ಅದರ ಒಂದು ಸೊಲ್ಯೂಷನ್ ಹುಡುಕಿದ್ದೀನಿ. ಯಾವುದೇ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಾದ್ರೆ ಈ ಪ್ರೊಸೀಜರ್ ನೀವು ಫಾಲೋ ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ಪ್ರೊಸೀಜರ್ಗಳು ಏನೆಲ್ಲ ಇದೆ, ನೀವು ಯಾವ ರೀತಿ ಫಾಲೋ ಮಾಡಿದರೆ DBTಗೆ ಸಮಸ್ಯೆ ಕ್ಲಿಯರ್ ಆಗುತ್ತೆ, ಅದ್ರ ಬಗ್ಗೆ ಇಲ್ಲಿ ನಾನು ತಿಳಿಸಿಕೊಡ್ತೀನಿ. SBI ಬ್ಯಾಂಕಿನ ಒಂದು ಮಾಹಿತಿ ನಾನು ತಿಳಿಸಿಕೊಡ್ತೇನೆ. SBI ಅಥವಾ ಬೇರೆ ಬ್ಯಾಂಕಿನಲ್ಲಿ ಇದೇ ರೀತಿ ಪ್ರೊಸೀಜರ್ ಇರುತ್ತೆ. ನೀವು ಯಾವ ಬ್ಯಾಂಕಿನಲ್ಲಿ ಖಾತೆ ಹೊಂದಿದಿರಿ ಆ ಬ್ಯಾಂಕಿನ ಒಂದು ಮಾಹಿತಿ ಇಲ್ಲಿ ತಿಳಿಸಿಕೊಡ್ತೇನೆ. ನೀವು SBI ಎಕ್ಸಾಂಪಲ್ ನಾನು SBIದ ಮಾಹಿತಿ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ಇಲ್ಲಿ ನೀವು ಯಾವುದೇ ಯಾವುದೇ ಒಂದು ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಬೇಕು ಅಂತಂದ್ರೆ ಈಗ ಆನ್ಲೈನ್ ಮುಖಾಂತರ ನೀವು ಮೊಬೈಲ್ನಲ್ಲೇ ಮಾಡಿಕೊಳ್ಳುವಂಥ ಆಪ್ಷನ್ಸ್ ಕೂಡ ಇದೆ. NPCI ಅಂತ ಸರ್ಚ್ ಮಾಡಿದರೂ ಕೂಡ ಅಲ್ಲಿ ಲಿಂಕ್ ಆಗುತ್ತೆ. ಲಿಂಕ್ ಆದರೂ ಕೂಡ ನಿಮಗೆ ಅಲ್ಲಿ ಆ್ಯಕ್ಟಿವ್ ಅಂತ ತೋರಿಸ್ತಿರ್ತದೆ, ಆದರೆ ಅಲ್ಲಿ ಸಮಸ್ಯೆ ಆಗ್ತಾಯಿದೆ. ಅದಕ್ಕೆ ಏನು ಮಾಡಬೇಕು ನೀವು ಅಂತ ಇಲ್ಲಿ ಸೊಲ್ಯೂಷನ್ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಯಾವುದೇ ಒಂದು ಬ್ಯಾಂಕಿಗೆ ನೀವು ಅಕೌಂಟ್ ಇರುತ್ತೆ, ಆ ವ್ಯಕ್ತಿಯನ್ನು ಒಂದು ಬ್ಯಾಂಕಿಗೆ ನೀವು ಕರೆದುಕೊಂಡು ಹೋಗಿ ಅವರು ಒಂದು ಬಯೋಮೆಟ್ರಿಕ್ನ ನೀವು ಅಲ್ಲಿ ಕೊಡಬೇಕಾಗತ್ತೆ. ನೋಡಿ, KYC ಅಂತ ಹೇಳ್ತಾರೆ. ಯಾವುದೇ ಒಂದು ಸ್ಕೀಮ್ ಬರಬೇಕಂತಂದ್ರೂ ಕೂಡ ಅದು ಅಮೌಂಟ್ ಬರುವಂಥ ಸ್ಕೀಮ್ ಇದ್ದರೆ ನೋಡಿ, ಈಗ ಗೃಹಲಕ್ಷ್ಮಿ ಯೋಜನೆದು ಹೆಂಗೂ KYC ಮಾಡಿ ಅಂತ ಹೇಳ್ತಾರೆ. ಬ್ಯಾಂಕಿಂದನೂ ಕೂಡ ನೀವು ಕೇಳಿರ್ತೀರ KYC ಮಾಡಿ ಅಂತ. ಆ ಒಂದು KYC ಕಡ್ಡಾಯವಾಗಿ ಹೊಸ ಬ್ಯಾಂಕ್ ತೆರೆದಿರ್ತೀರಿ ಅಥವಾ ಹಳೆ ಬ್ಯಾಂಕಿಗೆ ನೀವು DBT ಅಮೌಂಟ್ ಬರಬೇಕಂತ ನೀವು ಏನೋ ಒಂದು ಲಿಂಕ್ನ ಮಾಡಿಸಿರ್ತೀರ. ಆನ್ಲೈನಲ್ಲಿ ಆದರೂ ಮಾಡಿಸಿರ್ತೀರ ಅಥವಾ ಬ್ಯಾಂಕಿನಲ್ಲಿ ಮಾಡಿದರೆ ಅದು KYC ಮಾಡಿಕೊಂಡು ಅವರು ಕ್ಲಿಯರಿಟಿ ಮಾಡಿ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಿ ಕೊಟ್ಟಿರ್ತಾರೆ. ಆದರೆ ಇಲ್ಲಿ ಆನ್ಲೈನ್ ಮುಖಾಂತರ ಮಾಡಿದರೆ ಏನಾಗುತ್ತೆ, ಕೇವಲ ಇಲ್ಲಿ ನಮಗೆ ಆಗುತ್ತೆ ಲಿಂಕು, ಆಧಾರ್ ಸೀಡಿಂಗ್ ಆಗುತ್ತೆ, ಬಟ್ ಇಲ್ಲಿ KYC ಆಗೋದಿಲ್ಲ. ಹಾಗಾಗಿ ಈ KYCನ ನೀವು ಬ್ಯಾಂಕಿಗೆ ಹೋಗಿ ಮಾಡಿಸ್ಕೊಳ್ಬೇಕಾಗತ್ತೆ. ಯಾವುದೇ ಒಂದು ಹೊಸ ಮಕ್ಕಳ ಖಾತೆ ತೆಗೆದಿರ್ತೀರ, ಈಗ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಆಗಬೇಕಂತ ವೇಟ್ ಮಾಡ್ತಾ ಇರ್ತೀರ. ಅಲ್ಲಿ ಏನು ಬರುತ್ತೆ, ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಅಂತಂದರೆ ಅರ್ಜಿ ಸಲ್ಲಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಮಗೆ ಸಮಸ್ಯೆ ಬರ್ತಾ ಇರುವಂಥದ್ದು. ಇಲ್ಲಿ ನಮಗೇನು ಸಮಸ್ಯೆ ಬರ್ತಾ ಇದೆ ಅಂತಂದರೆ, ನಿಮ್ಮ ಬ್ಯಾಂಕ್ ಯಾವುದೇ ಆಧಾರ್ ಕಾರ್ಡು ಯಾವುದೇ ಬ್ಯಾಂಕ್ ಜೊತೆ ಲಿಂಕ್ ಆಗಿಲ್ಲ. ಹಾಗಾಗಿ ಈ ಅರ್ಜಿಯನ್ನು ನಮಗೆ ಮುಂದೆ ಕಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಈ ರೀತಿಯಾದಂಥ ಒಂದು ಸಮಸ್ಯೆನ ನಮಗೆ ಅದು ಆನ್ಲೈನಲ್ಲಿ ಹೇಳ್ತಾ ಇರುವಂಥದ್ದು. ಈ ರೀತಿ ಯಾರಿಗಾದರೂ ಸಮಸ್ಯೆ ಬಂದರೆ, ಮಕ್ಕಳ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆ ಆಗಿದ್ದರೆ ದಯವಿಟ್ಟು ನೀವು ಬ್ಯಾಂಕಿಗೆ ವಿಸಿಟ್ ಮಾಡಿ KYC ಮಾಡ್ಕೊಳ್ಳಿ. KYC ಮಾಡ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ನೀವು ಏನು ಸುಮ್ಮನೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೀವು ನೇರವಾಗಿ ನಿಮ್ಮ ಖಾತೆಯಲ್ಲಿರುತ್ತೋ ಅಲ್ಲಿ ಒಂದು ಮಕ್ಕಳಾಗಿರ್ಬೋದು, ಯಾರ ಹೆಸರಿಂದ ಅಕೌಂಟ್ ಇರುತ್ತೋ, ಯಾರ ಅಕೌಂಟಿಗೆ ಸಮಸ್ಯೆ ಆಗಿರುತ್ತೋ ಅವ್ರನ್ನ ಕರೆದುಕೊಂಡು ಹೋಗಿ ನೇರವಾಗಿ ನೀವು ಹೇಳ್ಬೋದು, ಈ ರೀತಿ ಆಗಿದೆ ನಮಗೆ ಸಮಸ್ಯೆ, ಅದು DBT ಮುಖಾಂತರ ಅಮೌಂಟ್ ಬರ್ತಾ ಇಲ್ಲ, ಅರ್ಜಿ ಸಲ್ಲಿಸಲಿಕ್ಕೆ ಹೋದರೆ ಯಾವುದೇ ಬ್ಯಾಂಕ್ ಜೊತೆ ಲಿಂಕ್ ಇಲ್ಲ ಆಧಾರ್ ಕಾರ್ಡ್ ಅಂತ ಹೇಳ್ತಾ ಇದೆ, ಅದಕ್ಕೆ ಏನು ಪರಿಹಾರ ಇದೆ ಅಂತ ನೀವು ಬ್ಯಾಂಕ್ ಮ್ಯಾನೇಜರ್ನ ಕೇಳ್ಬೋದು ಅಥವಾ ಅಲ್ಲಿ ಇದ್ದಂಥ ಸಿಬ್ಬಂದಿಗಳಿಗೂ ಕೂಡ ವಿಚಾರಿಸಿದಾಗ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ನಿಮಗೆ ನೇರವಾಗಿ KYC ಮಾಡ್ತಾರೆ. ಅವರ ಒಂದು ಬಯೋಮೆಟ್ರಿಕ್ ತೆಗೆದುಕೊಂಡು ನಂತರದ ಒಂದು DBT ಏನು ಅಮೌಂಟ್ ಬರೋದಿರುತ್ತೆ, ಯಾವುದೇ ಒಂದು ಅಪ್ಲಿಕೇಶನ್ ಸಲ್ಲಿಸಬೇಕಾಗಿರುತ್ತೋ ಅಲ್ಲಿ ನಿಮಗೆ ಸರಳವಾಗಿ ನಿಮಗೆ ಯಾವುದೇ ಸಮಸ್ಯೆ ಆಗದೆ ನಿಮ್ಮ ಒಂದು ಮಾಹಿತಿ ನಿಮ್ಗೆ ಸಿಗುತ್ತೆ. ಯಾವುದೇ ಅರ್ಜಿ ಸಲ್ಲಿಸಿದರೂ ಕೂಡ ನೇರವಾಗಿ ಆನ್ಲೈನ್ ಮುಖಾಂತರ ಅರ್ಜಿ ತೆಗೆದುಕೊಳ್ಳುತ್ತೆ. ಈಗ ನೇರವಾಗಿ ನಾವು ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕುವಂಥಲ್ಲಿ ತುಂಬ ತೊಂದರೆ ಆಗ್ತಾ ಇರುವಂಥದ್ದು. ಅದು ಬ್ಯಾಂಕಿಗೆ ಲಿಂಕ್ ಇಲ್ಲ ಅಂತಂದರೆ ಅದು ಅರ್ಜಿನ ತೆಗೆದುಕೊಳ್ಳೋದಿಲ್ಲ, ಹಾಗಾಗಿ ಸಮಸ್ಯೆ ಆಗುತ್ತೆ. ದಯವಿಟ್ಟು ಯಾರು ಈ ರೀತಿ ಸಮಸ್ಯೆ ಬಂದಿದೆ, ನಿಮ್ಮ ಬ್ಯಾಂಕ್ ಯಾವ ಖಾತೆ ಯಾವ ಇದರಲ್ಲಿ ಇರುತ್ತೋ ಅಲ್ಲಿಗೆ ಹೋಗಿ ನೀವು ವಿಸಿಟ್ ಮಾಡಿ ಅಲ್ಲಿ ಸಮಸ್ಯೆನ ಬಗೆಹರಿಸಿಕೊಳ್ಳಿ. ಬ್ಯಾಂಕ್ ಮ್ಯಾನೇಜರಿಗೆ ಭೇಟಿಯಾಗಿ ಅಥವಾ ಅಲ್ಲಿರುವಂಥ ಸಿಬ್ಬಂದಿಗಳಿಗೆ ಭೇಟಿಯಾಗಿ ಅದರ ಸಮಸ್ಯೆ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಸ್ನೇಹಿತರೆ, ಮಾಹಿತಿ ಇಷ್ಟ ಆಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇದೇ ರೀತಿ ಹೆಚ್ಚಿನ ಮಾಹಿತಿ